ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಚಾಕ್ಲೇಟ್ ಕೇಕ್ ರೆಸಿಪಿ ಮಾಡೋದು ಹೇಳ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ನೋಡಿ, ನಾನು ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಗ್ಯಾಸ್ ಮೇಲೆ ಕಡಾಯಿ ಒಳಗೆ ನಾನು ಒಂದು ವಾಟ್ಕ ಉಪ್ಪು ಹಾಕೊಂಡಿದ್ದೀನಿ. ನೋಡಿ, ಈ ರೀತಿ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಇದನ್ನು ಪ್ರೀ ಹೀಟ್ ಮಾಡಿಕೊಂಡು ಇಟ್ಕೋಬೇಕು. ನೋಡಿ, ನಾನು ಇಲ್ಲಿ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. 2 ಮೊಟ್ಟೆ ಒಡ್ಕೊಂಡು ನಾನು ಇದು ಮಿಕ್ಸರ್ ಜಾರ್ ಒಳಗೆ ಹಾಕೊಂಡಿದ್ದೀನಿ. 40 ಗ್ರಾಮ್ ನಾನು ಸಕ್ಕರೆ ಹಾಕೊಂಡಿದ್ದೀನಿ. ಇದು ಮಿಕ್ಸರ್ ಜಾರ್ ಒಳಗೆ ಸಣ್ಣ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇದು ಲಿಡ್ ಮುಚ್ಕೊಂಡು ನಾವು 1 ನಿಮಿಷ ತಿರುಗಿಸ್ಕೋಬೇಕು. ನೋಡಿ, ಇದು ತಿರುಗಿಸ್ಕೊಂಡಿದ್ದೀನಿ. ಈ ರೀತಿ ಆಗಿದೆ. ನಾನು ಸೈಡ್ ಇಟ್ಕೋಣ. ನೋಡಿ, ನಾನು ಇಲ್ಲಿ ಬೌಲ್ ತೊಗೊಂಡಿದ್ದೀನಿ. ಒಂದು ಚನ್ನಿ ತೊಗೊಂಡಿದ್ದೀನಿ. ಚನ್ನಿ ತೊಗೊಂಡು ಅದರ ಒಳಗೆ ನಾನು ಮೈದಾ ಹಾಕ್ಕೊಂಡಿದ್ದೀನಿ. 40 ಗ್ರಾಮ್ ನಾನು ಮೈದಾ ಹಾಕ್ಕೊಂಡಿದ್ದೀನಿ. 20 ಗ್ರಾಮ್ ನಾನು ಕೋಕೋ ಪೌಡರ್ ತೊಗೊಂಡಿದ್ದೀನಿ. ಈ ರೀತಿ ಚಾಣಿಸ್ಕೊಂಡು ತಗೋಬೇಕು. ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ. 1/2 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಈ ರೀತಿ ಚಾಣಿಸ್ಕೊಂಡು ತಗೋಬೇಕು. ನಾನು ಇದನ್ನು ಒಂದು ಪ್ಲೇಟ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ನೋಡಿ, ನಾನು ಇಲ್ಲಿ ಮೊಟ್ಟೆ ಮತ್ತು ಸಕ್ಕರೆ ಮಿಕ್ಸ್ ಮಾಡ್ಕೊಂಡಿದ್ದೇವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ 20 ಗ್ರಾಮ್ ನಾನು ಬಟರ್ ಹಾಕ್ಕೊಂಡಿದ್ದೀನಿ. ಅನ್ಸಾಲ್ಟೆಡ್ ತೊಗೊಂಡಿದ್ದೀನಿ. ನೀವು ಎಣ್ಣೆನೂ ಯೂಸ್ ಮಾಡಬಹುದು. ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಮೈದಾ ಕೊಕ್ಕೋ ಪೌಡರ್ ಇದೆಯಲ್ಲ, ನಾವು ಇದರ ಒಳಗೆ ಹಾಕೋಣ. ಬೌಲ್ ಒಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ಮಿಕ್ಸ್ ಆಗಿದೆ. ನೋಡಿ, ನಾನು ಇಲ್ಲಿ ಕೇಕ್ ಕಂಟೈನರ್ ತಗೊಂಡಿದ್ದೀನಿ. ಈ ರೀತಿ ಬಟರ್ ಪೇಪರ್ ಹಚ್ಕೊಂಡು ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ಎಣ್ಣೆ ಹಚ್ಕೊಂಡು ಇದರೊಳಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಟ್ಯಾಪ್ ಮಾಡ್ಕೊಂಡು ಇಟ್ಕೋಬೇಕು. ನೋಡಿ, ಇದು ಪ್ರೀ ಹೀಟ್ ಆಗಿದೆ. ನಾನು ಕಡಾಯಿ ಒಳಗೆ ಇಟ್ಕೊಂಡು ಒಂದು ಪ್ಲೇಟ್ ಮುಚ್ಕೊಂಡಿದ್ದೀನಿ. ಈ ರೀತಿ ನಾನು ವೇಟ್ ಇಟ್ಕೊಂಡಿದ್ದೀನಿ. ಸುಮಾರು ಇದು 30 ನಿಮಿಷ ಬೇಕಿಂಗ್ ಮಾಡ್ಕೋಬೇಕು. ಗ್ಯಾಸ್ ಇದೆಯಲ್ಲ ಸಣ್ಣಾಗಿ ಇಟ್ಕೋಬೇಕು. ನೋಡಿ, ನಾನು ಚೆಕ್ ಮಾಡ್ಕೊಂಡಿದ್ದೀನಿ. ಇದು ಕ್ಲೀನಾಗಿ ಬಂದಿದೆ. ನೋಡಿ, ನಮ್ಮ ಕೇಕ್ ರೆಡಿ ಆಗಿದೆ. ಸ್ವಲ್ಪ ತಣ್ಣಗಾದಿಂದೆ ನೀವು ತಕ್ಕೊಳ್ಳಿ. ನೋಡಿ, ಇದು ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಆಗಿದೆ. ನಿಮಗೆ ಚಾಕ್ಲೇಟ್ ಬೇಡ ಅಂದರೆ ಹಾಗೇನೂ ತಿನ್ಬೋದು. ನೋಡಿ, ಸಾಫ್ಟ್ ಆಗಿದೆ. ನೋಡಿ, ನಾನು ಇಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಅದರೊಳಗೆ ಕೇಕ್ ಇಟ್ಕೊಂಡು ನಾನು ಮಿಲ್ಕ್ ಚಾಕ್ಲೇಟ್ ಇಟ್ಕೊಂಡಿದ್ದೀನಿ ಅದರ ಮೇಲೆ. ನೋಡಿ, ಇದು ಗ್ಯಾಸ್ ಚಾಲು ಮಾಡ್ಕೊಂಡಿದ್ದೀನಿ. ಇದರೊಳಗೆ ನಾನು ಪ್ಲೇಟ್ ಇಟ್ಕೊಂಡಿದ್ದೀನಿ. ಪ್ಲೇಟ್ ಮ್ಯಾಗೆ ಮುಚ್ಚಿಕೊಂಡು ಮತ್ತೆ 2 ನಿಮಿಷ ನಾವು ಚಾಕ್ಲೇಟ್ ಮೆಲ್ಟ್ ಆಗ್ಲಿಕ್ಕೆ ಮುಚ್ಚಿಟ್ಕೋಬೇಕು. ನೋಡಿ, ಇದು ಮೆಲ್ಟ್ ಆಗಿದೆ, ರೆಡಿ ಆಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ. ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.